ಸ್ಟೂಡೆಂಟ್ಸ್, ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇರೋವಂಥ ವಿಷಯ ಆಲ್ರೆಡಿ ಯು ಪೀಪಲ್ ನೋ there has been a drastic change in the question paper pattern, especially it was released just a few days before. So I am throwing some light how you need to study. ಈಗ ಆಲ್ರೆಡಿ ಒಂದಷ್ಟು ಪೋರ್ಷನ್ಸ್ ಮುಗಿಸಿದ್ದೀರಾ, ಬಟ್ ಮುಂದಕ್ಕೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ದೆರ್ ಆರ್ ಮೆನಿ ಸ್ಟ್ರಾಟಜೀಸ್ ಇನ್ ವಿಚ್ ಯು ಕ್ಯಾನ್ ವರ್ಕ್ ಇಟ್ ಔಟ್ ಫಾರ್ ಯುವರ್ ಸೆಲ್ಫ್. ಬಟ್ ಐ ಫೀಲ್ ದಟ್ ದಿಸ್ ಈಸ್ ಒನ್ ಆಫ್ ದ ಎವಿಡೆಂಟ್ ಸ್ಟ್ರಾಟಜಿ. ನಾನೇನು ಮಾಡ್ತೀನಿ, ಚಾಪ್ಟರ್ ವೈಸ್ ಹೋಗಲ್ಲ, ಇನ್ಮೇಲೆ ಆ ಚಾಪ್ಟ್ರಲ್ಲಿರೋ ಕಂಟೆಂಟ್ ವೈಸ್ ಓದಕ್ಕೆ ಶುರು ಮಾಡ್ತೀನಿ. ಬಿಕಾಸ್ ಇಟ್ ಈಸ್ ವೆರಿ ಕ್ಲೋಸ್ ಅಪ್ರೋಚಿಂಗ್ ಟುವರ್ಡ್ಸ್ ಯುವರ್ ಎಕ್ಸಾಮಿನೇಷನ್, ಹಾರ್ಡ್ಲಿ ಫ್ಯೂ ಮೋರ್ ಡೇಸ್ ಟು ಗೋ ಇರೋದ್ರಿಂದ ನನ್ನ ಸ್ಟ್ರಾಟರ್ಜಿ ಹೇಗಿರಬೇಕು ಅಂದರೆ ಕ್ವಶನ್ನ ಪೇಪರ್ನ ಅನಲೈಸ್ ಮಾಡ್ತೀನಿ ಪೂರ್ತಿ. ಆ ಅನಾಲಿಸಿಸ್ಗೆ ತಕ್ಕಂಗೆ there are few chapters which gives more weightage for numericals. There are few chapters only 5 mark question appears from that unit. So idanna nodkondo analyze ಮಾಡ್ಕೊಂಡ್ರೆ it saves the time and even I can refresh myself and revise myself to much more extent. So according to the new blueprint which was released a few days ago, I am just giving some information regarding the weightage of the chapter, types of questions, ಅದರ ಬಗ್ಗೆ ಎಲ್ಲ ಮಾತಾಡೋಣಂತೆ. ನೋಡಿ, 70 ಮಾರ್ಕ್ಸಿಗೆ ನೀವು ಬರಿಬೇಕಾಗಿತ್ತು, 105 ಮಾರ್ಕ್ಸಿಗೆ ಪೇಪರ್ ಸೆಟ್ ಆಗ್ತಾ ಇತ್ತು. ಸೊ 35 ಮಾರ್ಕ್ಸ್ ವಾಸ್ ಎಕ್ಸ್ಟ್ರಾ ಫಾರ್ ಯು. 1 ಮಾರ್ಕ್, 2 ಮಾರ್ಕ್, 3, 5 ಆ್ಯಂಡ್ ನ್ಯೂಮರಿಕಲ್ಸ್ ಆಫ್ 5 ಮಾರ್ಕ್ಸ್. But now the recent pattern has entirely reworked or revamped on the existing pattern. ಇಲ್ಲೂ 70 ಮಾರ್ಕ್ಸಿಗೆ ಬರೀತೀರಾ, ಇನ್ಸ್ಟೆಡ್ ಆಫ್ 105 ಮಾರ್ಕ್ಸ್ 115 ಮಾರ್ಕ್ಸಿಗೆ ಪೇಪರ್ ಸೆಟ್ ಆಗುತ್ತೆ. ಆ್ಯಂಡ್ they have introduced multiple choice questions of 15 in physics and 5 fill up the blanks. So just giving you a glimpse of the chapters and their weightage, you will go through it quickly. Electric charges and field, I'll talk about the marks available for the coming examination in the March. It is 10 marks which was allotted. Initially it was 9, it has changed to 10. Next, potential and capacitors is 9, it has been retained. ಕರೆಂಟ್ ಎಲೆಕ್ಟ್ರಿಸಿಟಿ 13 ಮಾರ್ಕ್ಸ್ ವೆಯ್ಟೇಜ್ ಇತ್ತು, 1 ಮಾರ್ಕ್ಸ್ ಜಾಸ್ತಿ ಆಗಿದೆ, 14 ಮಾರ್ಕ್ಸ್ ವೆಯ್ಟೇಜ್ ಬಂದಿದೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 10 ಮಾರ್ಕ್ಸ್ ಇತ್ತು, 11 ಮಾರ್ಕ್ಸ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹ್ಯಾವ್ ಮೇಂಟೈನ್ಡ್ ದ ಸೇಮ್ ವಿತ್ 7 ಸ್ಕೋರ್. ನಾವು ಪ್ರೊಸೀಡಿಂಗ್ ಟು ದ ನೆಕ್ಸ್ಟ್ ಪ್ಯಾರಾಮೀಟರ್, ನೆಕ್ಸ್ಟ್ ಚಾಪ್ಟರ್ಸಿಗೆ ಹೋಗೋದಾದರೆ ಆಲ್ಟರ್ನೇಟಿಂಗ್ ಕರೆಂಟ್ 8 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಹೋಗ್ತಾ ಡಿವಿಷನ್ ವೈಸ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಏನೇನು ಚೇಂಜಸ್ ಆಗಿದೆ ಅಂತ. Electromagnetic waves was 3 marks itself. Optics, ray optics and optical instruments 8 ittu, 9 marks ಗೆ ಶಿಫ್ಟ್ ಆಗಿದೆ. Wave optics was also 8, it has been upgraded to 9 marks. So 1 marks ಜಾಸ್ತಿ ಆಗಿದೆ. Dual nature of matter and radiation was 5 to 6 ವೇರಿ ಆಗ್ತಿತ್ತು, but now they have designated it as 6 marks. Atoms 5 ಮಾರ್ಕ್ಸ್ ಇತ್ತು, 5 ಮಾರ್ಕ್ಸ್ ರಿಟೈನ್ ಆಗಿದೆ. Nuclei 6 itto, 7 marks is what you're going to have it in the examination. And the last chapter, semiconductor devices, of course 10 marks was the weightage, it has been retained. So total the marks will be 115 marks ಗೆ ಸೆಟ್ ಆಗುತ್ತೆ. ನೀವು ಬರಿಬೇಕಾಗಿರೋದು 70 ಮಾರ್ಕ್ಸಿಗೆ ಮಾತ್ರ. ಅಲ್ಲಿಗೆ ನೋಡಿ ಎಷ್ಟು ಚಾಯ್ಸ್ ಇದೆ. ಇನಿಷಿಯಲಿ 105 ಸೆಟ್ ಆದಾಗ 35 ಮಾರ್ಕ್ಸ್ ಚಾಯ್ಸ್ ಇರ್ತಿತ್ತು, 45 ಮಾರ್ಕ್ಸ್ ಚಾಯ್ಸ್ ಇದೆ. Nowhere in your career after second PUC you will get a question paper which has more than 50% of choice. So 70ಗೆ ಬರೀತೀರಾ, 115 45 ಮಾರ್ಕ್ಸ್ ಎಕ್ಸ್ಟ್ರಾ ಇದೆ. ಹಾಗಾದರೆ what is the new pattern of the question paper? ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ಪೆಷಲಿ ದೇ ಹ್ಯಾವ್ ಮೇಡ್ ಇಟ್ ಕ್ಲಿಯರ್ ಇನ್ ಫಿಸಿಕ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ತುಂಬ ಕ್ಯಾಲ್ಕುಲೇಷನ್ ಇರೋವಂಥ ನ್ಯೂಮರಿಕಲ್ಸ್ ಆಗಲಿ, ತುಂಬ ಕ್ಯಾಲ್ಕುಲೇಷನ್ ಇರೋ ಪ್ರಾಬ್ಲಮ್ಸ್ನ ಕೊಡಬಾರದು ಅಂತ ದೇ ಹ್ಯಾವ್ ಡಿಸೈಡೆಡ್ ಇಟ್. ಸೊ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿಲ್ ಬಿ ದೇರ್ ವಿಚ್ ಇಸ್ ಕಂಪಲ್ಸರಿಲಿ ಟು ಬಿ ಆನ್ಸರ್ಡ್. ಅಫ್ಕೋರ್ಸ್ 4 ಆಪ್ಷನ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ವಿಚ್ ಈಸ್ ದ ಆಪ್ಷನ್ ರೈಟ್ ಅನ್ನೋದಕ್ಕೆ. ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 5 ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಆ್ಯಂಡ್ ದ ಗುಡ್ ಥಿಂಗ್ ಈಸ್ ಫಿಲ್ ಅಪ್ ದ ಬ್ಲ್ಯಾಂಕ್ಸಿನ ಕೆಳಗಡೆನೆ ವರ್ಡ್ಸ್ಗಳು ಕೊಟ್ಬಿಟ್ಟಿರ್ತಾರೆ, ಅದರಲ್ಲಿರೋ ವರ್ಡ್ಸನ್ನು ಚೂಸ್ ಮಾಡಿ ಯು ನೀಡ್ ಟು ಆನ್ಸರ್ ವಿತ್ ಫಾರ್ ದ ಕ್ವಶನ್ಸ್ ಅಷ್ಟೇ. ಸೊ ಇಲ್ಲಿ ತಪ್ಪೆಲ್ಲ ಆಗುತ್ತೆ ಅಂದರೆ ಕ್ವಶನ್ ನಂಬರ್ ಹಾಕಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಯು ವಿಲ್ ಎಂಡ್ ಅಪ್ ವಿತ್ ದ ಡಿಫರೆಂಟ್ ಆನ್ಸರ್ಸ್. ನೆಕ್ಸ್ಟು, ಸಿನ್ಸ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ MCQs 1 mark question ತೆಗೆದಾಕ್ಬಿಟ್ಟಿದ್ದಾರೆ, ಡೈರೆಕ್ಟ್ಲಿ ದೇ ವಿಲ್ ಗೋ ಫಾರ್ 2 mark question, ವಾಟ್ ಐ ಕಾಲ್ ಶಾರ್ಟ್ ಆನ್ಸರ್ ಫಸ್ಟ್ ಒನ್. ಸೊ 2 ಮಾರ್ಕ್ಸಿಂದು 9 ಕ್ವಶನ್ ಕೊಡ್ತಾರೆ. ಹಳೆ ಪೇಪರಲ್ಲಿ 8 ಕ್ವಶನ್ ಕೊಡ್ತಿದ್ರು, 5 ಆನ್ಸರ್ ಮಾಡಬೇಕಿತ್ತು. ಇಲ್ಲಿ 9 ಕ್ವಶನ್ ಕೊಡ್ತಾರೆ. ಯು ಆರ್ ಸಪೋಸ್ ಟು ಚೂಸ್ ಎನಿ 5 ಔಟ್ ಆಫ್ ದ ಫಾಲೋಯಿಂಗ್. Similarly, short answer 2,
3 marks ಕ್ವಶನ್ನು ಅಲ್ಲೂ 8 ಕೊಡ್ತಾ ಇದ್ರು 5 ಬರೀಬೇಕಿತ್ತು. ಹಿಯರ್ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ಇಟ್ ಬೈ 1 more ಕ್ವಶನ್. 9 questions will be provided. You will be answering only 5 questions. ಕಮಿಂಗ್ ಟು ದ ಲಾಂಗ್ ಆನ್ಸರ್ ಟೈಪ್ 5 marks ಕ್ವಶನ್ ಏನಾಗ್ತಾ ಇತ್ತಲ್ಲಿ, ಪಾರ್ಟ್ 1 ಪಾರ್ಟ್ 2 ಇಂದ ಪಾರ್ಟ್ 1 ಇಂದ 3 ಕ್ವಶನ್ ಕೊಡೋರು 2 ಬರೀಬೇಕಿತ್ತು. ಪಾರ್ಟ್ 2 ಇಂದ 3 ಕ್ವಶನ್ ಕೊಡೋರು 2 ಬರೀಬೇಕಿತ್ತು. ಈಗ ಅಷ್ಟನ್ನು ಕ್ಲಬ್ ಮಾಡಿಬಿಟ್ಟು ಒಂದೇ ಪಾರ್ಟ್ ಮಾಡಿದ್ದಾರೆ. ಪಾರ್ಟ್ 1 ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದರಲ್ಲಿ 3 ಕ್ವಶನಲ್ಲಿ 2 ಸಪ್ರೇಟ್ ಎಕ್ಸ್ಕ್ಲೂಸಿವ್ ಆಗಿ ಬರೀಬೇಕಿತ್ತು. ನೆಕ್ಸ್ಟು ರೇ ಆಪ್ಟಿಕ್ಸಿಂದ ಸೆಮಿ ಕಂಡಕ್ಟರಲ್ಲಿ 3 ಕ್ವಶನ್ನು 2 ಬರೀತಿದ್ರಿ. ಈಗೇನು ಮಾಡಿದ್ದಾರೆ ಲಾಂಗ್ ಆನ್ಸರ್ ಟೈಪ್ ನ್ಯೂ ಪ್ಯಾಟ್ರನಲ್ಲಿ 6 ಕ್ವಶನ್ ಕೊಟ್ಬಿಡ್ತಾ ಇದ್ದೀವಿ ಫ್ರಮ್ ದ ಎಂಟೈರ್ ಯೂನಿಟ್. ಅಂದರೆ ಫಸ್ಟ್ ಟೆಕ್ಸ್ಟ್ ಬುಕ್ಕಿಂದ ಅಷ್ಟೂ ಚಾಪ್ಟರ್ಗಳಿಂದ ಸೇರಿ ಯು ನೀಡ್ ಟು ಚೂಸ್ ಎನಿ 3 ಆಫ್ ದ ಫಾಲೋಯಿಂಗ್ ಅಷ್ಟೇ. 50% ಚಾಯ್ಸ್ ಇದೆ. ಸೊ 3 ಕ್ವಶನ್ ಬರೆದ್ರೆ ಸಾಕು. Coming to the numericals, in the old pattern there were 5 questions of numericals which are supposed to answer 3. ಇಲ್ಲಿ 4 ಕ್ವಶನ್ನು ನ್ಯೂಮರಿಕಲ್ಸ್ ಕೊಡ್ತಾರೆ. ನೀವು ಬರೀಬೇಕಾಗಿರೋದು 2 ನ್ಯೂಮರಿಕಲ್ನ ಅಟೆಂಡ್ ಮಾಡಬೇಕು. ಸೊ ಟೋಟಲ್ 70 ಬೇಕು ಅಂದರೆ ಯು ವಿಲ್ ಬಿ ಅಟೆಂಡಿಂಗ್ 35 ಕ್ವಶನ್ಸ್. 35 ಕ್ವಶನ್ ಅಟೆಂಡ್ ಮಾಡ್ತೀರಾ. ಬಟ್ ನಂಬರ್ ಆಫ್ ಕ್ವಶನ್ ಅಲಾಟೆಡ್ ವಿಲ್ ಬಿ 48 ಕ್ವಶನ್ಸ್. ಆಲ್ಮೋಸ್ಟ್ 13 ಕ್ವಶನ್ ಜಾಸ್ತಿ ಇರುತ್ತೆ ವಿಚ್ ಈಸ್ ಆಫ್ ಚಾಯ್ಸ್. ಹಾಗಾದರೆ ಬ್ಲೂ ಪ್ರಿಂಟ್ ಯಾವ ರೀತಿ ಹೋಗುತ್ತೆ ಅಂತ ನೋಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇದು ಮನಸ್ಸಲ್ಲಿದ್ದುಬಿಟ್ರೆ, ದಟ್ಸ್ ವಾಟ್ ಐ ಸೆಡ್ ಇನ್ ದ ಬಿಗಿನಿಂಗ್, ಚಾಪ್ಟರ್ ವೈಸ್ ಓದೋದು ಬೇಡ. ಇನ್ಮೇಲೆ ಕ್ವಶನ್ ಪೇಪರ್ ಪ್ಯಾಟ್ರನ್ಗೆ ತಕ್ಕಂಗೆ ಓದೋಣ. ದೇರ್ ಆರ್ ಫ್ಯೂ ಚಾಪ್ಟರ್ಸ್ ವಿಚ್ ಗಿವ್ ಎಂಫಸಿಸ್ ಓನ್ಲಿ ಆನ್ ನ್ಯೂಮರಿಕಲ್ಸ್. ಬರೀ ನ್ಯೂಮರಿಕಲ್ಸ್ ಆ ಚಾಪ್ಟರ್ಲ್ಲಿ ನೋಡ್ಕೊಂಬಿಟ್ರೆ ಸಾಕು, ಇನ್ನು ಬೇರೆ ಚಾಪ್ಟರ್ ನ್ಯೂಮರಿಕಲ್ ಬೇಕಾಗಿಲ್ಲ. ಐ ವಿಲ್ ಗೋ ವಿತ್ ದ ರಿವರ್ಸ್ ಆರ್ಡರ್, ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಐ ವಿಲ್ ಗೋ ವಿತ್ 5 marks ಕ್ವಶನ್ಸು, ನ್ಯೂಮರಿಕಲ್ಸ್ ಕ್ವಶನ್ಸ್ ಆ ಥರ ಬರ್ತಾ ಹೋಗ್ತೀನಿ. ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ಐ ಡೋಂಟ್ ಹ್ಯಾವ್ ನ್ಯೂಮರಿಕಲ್ ಪ್ರಾಬ್ಲಮ್. 5 ಮಾರ್ಕಿಂದೊಂದು ಥಿಯರಿ ಇದೆ, 3 ಮಾರ್ಕಿಂದೊಂದು ಕ್ವಶನ್ನು, 1 ಮಾರ್ಕಿಂದೊಂದು ಫಿಲ್ ಅಪ್ ದ ಬ್ಲ್ಯಾಂಕ್ಸು, 1 mark MCQs. MCQ ಬಗ್ಗೆ ಮಾತಾಡಲ್ಲ, ಯಾಕೆಂದರೆ 15 ಚಾಪ್ಟರ್ ಇದೆ, 15 MCQs, ಎಲ್ಲ ಚಾಪ್ಟ್ರಿಂದನೂ ಒಂದೊಂದು MCQ ಅಂತ ತೊಗೊಂಡ್ಬಿಡೋಣಂತೆ. ಕಮಿಂಗ್ ಓವರ್ ಹಿಯರ್ ನೋಡಿ, ಎಷ್ಟು ಈಸಿಯಾಗಿ ಡಿಸೈಡ್ ಮಾಡ್ಬೋದು. ಇರೋದೇ 3 ಡಿರೈವೇಷನ್ನು 5 marksiಗೆ ಬರುವಂಥದ್ದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ. ಡೈಪೋಲ್ ಆನ್ ಅನ್ ಆಕ್ಸಿಯಲ್ ಲೈನ್, ಈಕ್ವಿಟೋರಿಯಲ್ ಲೈನು, ಗಾಸ್ ಥಿಯರಮ್ ಮತ್ತು ಅದರ ಅಪ್ಲಿಕೇಶನ್ನು. ಸೊ ಒಂದು 3ರಿಂದ 4 ಕ್ವಶನ್ ಕಲ್ತ್ಕೊಂಡ್ಬಿಟ್ರೆ 5 marks ಬಂತು. ಈ 5 marksಲ್ಲೇ ಏನಾಗುತ್ತೆ, 3 marksಗೂ ಕೇಳೋ ಅಂಥ ಸಾಧ್ಯತೆ ಇರುತ್ತೆ. ಲೈಕ್ ಇಫ್ ಯು ಟಾಕ್ ಅಬೌಟ್ ದ ಅಪ್ಲಿಕೇಶನ್ ಆಫ್ ದ ಗಾಸ್ ಥಿಯರಮ್, ಇಟ್ ಕ್ಯಾನ್ ಬಿ ಇನ್ಫೈನೈಟ್ಲಿ ಲಾಂಗ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇರ್ಬೋದು, ಅಥವಾ ಚಾರ್ಜ್ಡ್ ಕಂಡಕ್ಟರ್, ಅಥವಾ ಶೀಟ್ ಇರ್ಬೋದು, ಅಥವಾ ಸ್ಪೆರಿಕಲ್ ಶೆಲ್. ಬರೀ ಅಷ್ಟೇ ಕೇಳಿದ್ರೆ 3 marksiಗೂ ಕೇಳ್ಬೋದು. ಬಟ್ ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟ್ರಿ ದಟ್ ಇಲ್ಲಿ ಯಾವ ಕ್ವಶನ್ ಕೊಟ್ಟಿರ್ತೀರೋ ಆ ಕಾನ್ಸೆಪ್ಟಿನ ಮೇಲೆ ಇನ್ಯಾವ ಕ್ವಶನ್ನು ರಿಪೀಟ್ ಆಗಬಾರದು. ಆ ರೀತಿ ಕ್ವಶನ್ ಪೇಪರ್ನ ಸೆಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟೊಂದು ಸಲ ಆಗಿದೆ, ಡೈಪೋಲಲ್ಲಿ ಈಕ್ವಿಟೋರಿಯಲ್ ಲೈನು ಕೇಳೋದು, 2 marksiಗೆ ವಾಟ್ ಈಸ್ ಡೈಪೋಲ್, ಗಿವ್ ದ ಡೈಪೋಲ್ ಮೊಮೆಂಟ್ ಅಂತಲೂ ಕೇಳೋದು. ಕಾನ್ಸೆಪ್ಟ್ ಸೇಮ್ ಆಗೋಯ್ತು. ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಈ ವರ್ಷ ಕಾನ್ಸೆಪ್ಟ್ ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಕ್ವಶನ್ ಪೇಪರ್ ಡಿಸೈನ್ ಮಾಡಬೇಕಾದ್ರೆ ಅಂತ. ನಾವು ಕಮಿಂಗ್ ಟು ದ ಪೊಟೆನ್ಷಿಯಲ್ ನೋಡಿ, 5 mark ನ್ಯೂಮರಿಕಲ್ ಪೊಟೆನ್ಷಿಯಲಿಂದ ಬರ್ತಾ ಇದೆ. ಪೊಟೆನ್ಷಿಯಲ್ ಕೆಪಾಸಿಟರ್ಸ್ 2 ಟೈಪ್ ಆಫ್ ನ್ಯೂಮರಿಕಲ್. ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ 1 point ಟು ಅನದರ್ ಪಾಯಿಂಟ್ ಬಗ್ಗೆ ಮಾತಾಡೋದು. ಇನ್ನೊಂದು ಕೆಪಾಸಿಟರ್ಸಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ಚಾರ್ಜ್ಡ್, ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ಸ್. ಇದನ್ನು ನೋಡ್ಕೊಂಬಿಟ್ರೆ ಸಾಕಾಗೋಯ್ತು. ಇಲ್ಲಿ 5 marks ನ್ಯೂಮರಿಕಲ್ ಇಲ್ಲ, 3 ಇಲ್ಲ, 2 and 1 markಲ್ಲಿ 2 ಕ್ವಶನ್ ಬರ್ತಾ ಇದೆ. ಸೊ 2 markಲ್ಲಿ ಏನು ಕೇಳ್ಬೋದು ಅಂದರೆ ಜನರಲ್ ಡೆಫಿನೇಷನ್ಸ್, ಡೈಎಲೆಕ್ಟ್ರಿಕ್ ಸ್ಟ್ರೆಂತು, ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್, ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಎ ಗ್ಲಿಮ್ಸ್ ಆಫ್ ಇಟ್. ಈ ಥರ ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ, ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟರೆ ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್. ಯು ವಿಲ್ ಗೆಟ್ ಮೋರ್ ಅಮೌಂಟ್ ಆಫ್ ಟೈಮ್ ಫಾರ್ ರಿವಿಷನ್. ನಾವು ಕಮಿಂಗ್ ಟು ದ ಕರೆಂಟ್ ಎಲೆಕ್ಟ್ರಿಸಿಟಿ, ಎಕ್ಸೆಪ್ಟ್ 1 mark 2 mark ಇನ್ನೆಲ್ಲವುದು ಇದೆ ನೋಡಿ. 3 mark ಇದೆ, 5 mark ಇದೆ, ನ್ಯೂಮರಿಕಲ್ಲು ಇದೆ. ಸೊ ದೊಡ್ಡ ಡಿರೈವೇಷನ್ಸ್ ಏನಿದೆ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಲೈಕ್ ಓಮ್ಸ್ ಲಾ ಇನ್ ಸ್ಕೇಲಾರ್ ಫಾರ್ಮ್ ಆ್ಯಂಡ್ ವೆಕ್ಟರ್ ಫಾರ್ಮ್ ಇರ್ಬೋದು, ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್, ಸೀರೀಸ್ ಆ್ಯಂಡ್ ಪ್ಯಾರಲಲ್, ಸೆಲ್ಸು, ರೆಸಿಸ್ಟರ್ಸು, ವೀಡ್ ಸ್ಟೋನ್, ಈ ಥರದ್ದು ಒಂದಷ್ಟು ಆಪ್ಟ್ ಮಾಡೋವಂಥ ಕ್ವಶನ್ಸ್ ಇರುತ್ತಲ್ಲ, ಅದಷ್ಟನ್ನು ಓದ್ಕೊಂಡ್ಬಿಟ್ರೆ ಸಾಕು. ಈಸಿಲಿ ಯು ಕ್ಯಾನ್ ಸ್ಕೋರ್ 14 marks ವಿಚ್ ಈಸ್ ಅಲಾಟೆಡ್ ಫಾರ್ ದಿಸ್ ಚಾಪ್ಟರ್. Moving charges and magnetism, many will be happy because numerical is not there in this chapter. Numerical confusing ಯಾಕೆಂದರೆ you need to apply Fleming's left hand rule ಹಾಕಬೇಕಾಗತ್ತೆ, right hand thumb rule ಹಾಕಬೇಕಾಗತ್ತೆ, ಡೈರೆಕ್ಷನ್ ಕಂಡುಹಿಡಿಬೇಕು, into the plane, outside the plane, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, which they have eliminated for you people. There will be a 5 mark question. ಏನು ಕೇಳ್ಬೋದು, ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಯೂಸಿಂಗ್ ಬಯೋ-ಸಾವರ್ಟ್ಸ್ ಲಾ, ಅಥವಾ
Ampere circuit law and its application for infinitely long charged conductor carrying current. ಅಥವಾ force between two parallel current carrying conductors. Cyclotron and its working or moving coil galvanometer. ಇಷ್ಟು ಬಿಟ್ಟು ಇನ್ನೇನು 5 ಮಾರ್ಕ್ಸಿಗೆ ಕೇಳೋಕ್ಕಾಗಲ್ಲ. 3 ಮಾರ್ಕ್ಸಿಗೆ ಕನ್ವರ್ಷನ್ ಆಫ್ ಗ್ಯಾಲ್ನೋಮೀಟರ್ ಇಂಟು ವೋಲ್ಟ್ ಮೀಟರ್, ಆಮ್ ಮೀಟರ್, ಈ ಥರ ಸಣ್ಣ ಪುಟ್ಟ ಡಿರೈವೇಷನ್ಸ್ಗಳು ಬರುತ್ತೆ. ಸೊ ಟೋಟಲ್ ವೆಯ್ಟೇಜ್ ಈಸ್ 7 ಮಾರ್ಕ್ಸ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ನ್ಯೂಮರಿಕಲ್ಸ್ ಕೇಳೋದೇ ಇಲ್ಲ, 5 ಮಾರ್ಕ್ಸು ಇಲ್ಲ. ಯು ಕ್ಯಾನ್ ಕಾನ್ಸಂಟ್ರೇಟ್ ಫಾರ್ ಶಾರ್ಟ್ ಆನ್ಸರ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ಗೆ ಮತ್ತು ಮಲ್ಟಿಪಲ್ ಚಾಯ್ಸ್ಗೆ ಕಾನ್ಸಂಟ್ರೇಟ್ ಮಾಡೋದಾದರೆ properties of the magnetic materials, dia, para, ferromagnetic materials, in terms of susceptibility, dependency of temperature, in terms of its magnetization, intensity, ಈ ಥರದ್ದೆಲ್ಲ ಡಿಫ್ರೆನ್ಸಸ್ಸು ಇಲ್ಲ ಅರ್ತ್ ಮ್ಯಾಗ್ನೆಟಿಸಮ್ ನೋಡ್ಕೊಂಬಿಟ್ರೆ ಆಯಿತು. ಸೊ ಬಾರ್ ಮ್ಯಾಗ್ನೆಟ್, ಈ ಸೊಲೆನಾಯ್ಡ್ ಆಸ್ ಅನ್ ಈಕ್ವಾಲೆಂಟ್ ಟು ಬಾರ್ ಮ್ಯಾಗ್ನೆಟ್, 5 ಮಾರ್ಕ್ಸ್ ಡಿರೈವೇಷನ್ ವಿಚ್ ದೇ ಆರ್ ನಾಟ್ ಆಸ್ಕಿಂಗ್. ಸೊ ಐ ಫೀಲ್ ದಟ್ ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್. ಕಮಿಂಗ್ ಟು EMI, ಇಲ್ಲೂ ಪ್ರಾಬ್ಲಮ್ ಇಲ್ಲ. 3 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ ಕಾನ್ಸೆಪ್ಟ್ಸು. ಯಾಕೆಂದರೆ ಅಲ್ಲಿರೋದೇ ಲಾಗಳು ಜಾಸ್ತಿ. ಫ್ಯಾರಡೇಸ್ ಲಾ ಬರುತ್ತೆ, ಆಯಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಬರುತ್ತೆ, ಲೆನ್ಸ್ ಲಾ ಬರುತ್ತೆ, ಅದ್ರದ್ದು ಈಕ್ವೇಷನ್ ಸೊಲೆನಾಯ್ಡು, ಟೊರಾಯ್ಡು ಅಥವಾ ಮ್ಯೂಚುವಲ್ ಇಂಡಕ್ಷನ್, ಸೆಲ್ಫ್ ಇಂಡಕ್ಷನ್ ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ. ಎಲ್ಲ ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ ಇರೋದು, ಈಸಿಯಾಗಿ ಮಾತಾಡ್ತಾ ಹೋಗ್ಬೋದು. ಪ್ರೊಸೀಡಿಂಗ್ ಟು ದ ಆಲ್ಟರ್ನೇಟಿಂಗ್ ಕರೆಂಟ್, ನೋಡಿ ನ್ಯೂಮರಿಕಲ್ ಕೊಡ್ತೀವಿ ಅಂತ ಹೇಳಿದರೆ ಒಂದೇ ಟೈಪ್ ಆಫ್ ನ್ಯೂಮರಿಕಲ್ ಇರೋದಲ್ವಾ. LCR ಸೀರೀಸ್ ಸರ್ಕ್ಯೂಟ್ ಕೊಡ್ತಾನೆ, ಇಂಪಿಡೆನ್ಸ್ ಕೇಳ್ತಾರೆ, ಪವರ್ ಫ್ಯಾಕ್ಟರ್ ಕೇಳ್ತಾರೆ, ರೆಸೊನೆಂಟ್ ಫ್ರೀಕ್ವೆನ್ಸಿ, ಕ್ವಾಲಿಟಿ ಫ್ಯಾಕ್ಟರ್, ಸಾಕಷ್ಟು ನ್ಯೂಮರಿಕಲ್ಸ್ ಇದ್ರ ಮೇಲೆ ಮಾಡಿರ್ತೀರ ನೀವು. ಕಾನ್ಸಂಟ್ರೇಟ್ ಲಿಟ್ಲ್ ಮೋರ್ ಆನ್ ದಟ್. ಶಾರ್ಟ್ ಆನ್ಸರ್ ಟೈಪ್ ಏನು ಕೇಳ್ಬೋದು, ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂದರೆ ಏನು, ಕ್ವಾಲಿಟಿ ಫ್ಯಾಕ್ಟರ್ ಡೆಫಿನೇಷನ್ ಕೇಳ್ಬೋದು, RMS ವ್ಯಾಲ್ಯೂ ಆಫ್ ಕರೆಂಟು, ಅಡ್ವಾಂಟೇಜ್ ಆಫ್ AC ಓವರ್ DC, ಈ ಥರದ್ದನ್ನು ದೇ ಆರ್ ಗೋಯಿಂಗ್ ಟು ಆಸ್ಕ್ ಇಟ್ ಇನ್ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು 1 ಮಾರ್ಕಿಗೆ ಒಂದು, 2 ಮಾರ್ಕಿಗೆ ಒಂದು ಕೊಡ್ತಾ ಇರೋದ್ರಿಂದ MCQ ಒಂದಿರುತ್ತೆ. ಇನ್ನೊಂದು 2 ಮಾರ್ಕಿಗೆ ಏನು ಕೇಳ್ಬೋದು, ಮ್ಯಾಕ್ಸ್ವೆಲ್ ಇಕ್ವೇಷನ್ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಾ, ಎಕ್ಸ್ರೇದು ಕ್ಯಾರೆಕ್ಟರಿಸ್ಟಿಕ್ಸ್ ಕೊಡಿ ಅಥವಾ ಅದರ ಯೂಸಸ್ ಕೊಡಿ, ಈ ಥರದ್ದು ಸಿಂಪಲ್ ಆಗಿರೋ ಕ್ವಶನ್ಸ್ ಬರುತ್ತೆ. ಪ್ರೊಸೀಡಿಂಗ್ ಟು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ನೋಡಿ ನ್ಯೂಮರಿಕಲ್ ರೇ ಆಪ್ಟಿಕ್ಸಲ್ಲಿ ಕೇಳೋಂಗಿಲ್ಲ, ವೇವ್ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ ಕೇಳಿ, ರೇ ಆಪ್ಟಿಕ್ಸಲ್ಲಿ ಲಾಂಗ್ ಆನ್ಸರ್ ಟೈಪ್ ಕೇಳ್ತೀರಾ, ವೇವ್ ಆಪ್ಟಿಕ್ಸಲ್ಲಿ ಶಾರ್ಟ್ ಆನ್ಸರ್ ಟೈಪ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಸಿನ್ಸ್ 5 ಮಾರ್ಕ್ಸಿಗೆ ಇರೋದ್ರಿಂದ ಇರೋದೇ 3 ಅಥವಾ ಮ್ಯಾಕ್ಸಿಮಮ್ 4 ಡಿರೈವೇಷನ್ನು. ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆನ್ಸಸ್ ಇನ್ ಕಾಂಟ್ಯಾಕ್ಟ್, ಪ್ರಿಸಮ್ಮು, ಇಷ್ಟು ಸಾಕು 3. ಅಥವಾ ತುಂಬ ಏನಾರೋ ಕೇಳಿದ್ರು ಅಂದರೆ ಲೆನ್ಸ್ ಫಾರ್ಮುಲಾ ಅಥವಾ ಮಿರರ್ ಇಕ್ವೇಷನ್ನು, 5 ಮಾರ್ಕ್ಸ್ ಆಗೇ ಹೋಯಿತು. ಇದಿಷ್ಟು ಓದಿದ್ರಿಂದ 2-3ಗೆ ಆರಾಮಾಗಿ ಬಂದ್ಬಿಡುತ್ತೆ. ಇಲ್ಲ ವಿತ್ ಡೆಫಿನೇಷನ್ಸ್, ಫ್ಯೂ ಡೆಫಿನೇಷನ್ ಲೈಕ್ ಫಾರ್ಮೇಷನ್ ಆಫ್ ಇಮೇಜಸ್ ಇರ್ಬೋದು, ಪ್ರಿನ್ಸಿಪಾಲ್ ಫೋಕಸ್ಸು, ಆಪ್ಟಿಕ್ ಸೆಂಟರ್, ಫೋಕಲ್ ಲೆಂತ್, ಮ್ಯಾಗ್ನಿಫಿಕೇಷನ್, ಪವರ್ ನೋಡ್ಕೊಂಡ್ರೆ ಆಗೋಯ್ತು. ವೇವ್ ಆಪ್ಟಿಕ್ಸಲ್ಲಿ ಪ್ರಾಬ್ಲಮ್ ಕೊಡ್ತಾನೆ, 5 ಮಾರ್ಕ್ಸ್ ಡಿರೈವೇಷನ್ ಇಲ್ಲ. ಪ್ರಾಬ್ಲಮ್ ಬರೋದೇ ಒಂದು ವೆರೈಟಿ ಅಲ್ವಾ ಸ್ಟೂಡೆಂಟ್ಸ್, ಯಾವುದ್ರ ಮೇಲೆ, ಯಂಗ್ಸ್ ಡಬಲ್ ಸಿಟ್ ಎಕ್ಸ್ಪೆರಿಮೆಂಟ್ ಮೇಲೆ. ಕ್ಯಾಲ್ಕುಲೇಟ್ ದ ಫ್ರಿಂಜ್ ವಿಡ್ತ್ ಕೇಳ್ತಾನೆ, 2 ವೇವ್ ಲೆಂತ್ ಕೊಟ್ಟಾಗ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ಕೇಳ್ತಾನೆ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಎಷ್ಟನೇ ಬ್ರೈಟು ಅಥವಾ ಡಾರ್ಕಿಂದ ಸೆಂಟ್ರಲ್ ಬ್ರಿಂಜಿಂದ ಎಷ್ಟು ದೂರದಲ್ಲಿದೆ, ಪರ್ಸೆಂಟೇಜ್ ಚೇಂಜ್, ಈ ಥರದ್ದು ಕೇಳ್ತಾನೆ. ಯು ಕ್ಯಾನ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಪ್ರಾಬ್ಲಮ್ಸ್ ರಾದರ್ ದ್ಯಾನ್ ಥಿಯರಿ ಆಫ್ 5 ಮಾರ್ಕ್ಸ್ ಇನ್ ವೇವ್ ಆಪ್ಟಿಕ್ಸ್. ಆ್ಯಂಡ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್, ನೋ ನ್ಯೂಮರಿಕಲ್, 5 ಮಾರ್ಕ್ಸಿಂದ ಒಂದು ಈಕ್ವೇಷನ್ನ ಕೇಳ್ತಾನೆ. ಇಲ್ಲಿ ಡೈರೆಕ್ಟ್ 5 ಮಾರ್ಕ್ಸ್ ಕೇಳೋಂಗಿಲ್ಲ. ಇಟ್ ಹ್ಯಾಸ್ ಟು ಬಿ ಸ್ಪ್ಲಿಟೆಡ್ ಆ್ಯಸ್ 1 + 1 + 1 + 2, 1 ಮಾರ್ಕಿಂದ 3, 2 ಮಾರ್ಕಿಂದ 1, ಅಥವಾ 2 + 3, ಅಥವಾ 1 + 1 + 3 ಆಗೇ ಡಿವೈಡ್ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಈವನ್ ಐ ವಿಲ್ ರಿಪೀಟ್ ಇಟ್ ಲೇಟರ್. ಆಟಮ್ಸಲ್ಲಿ ಪ್ರಾಬ್ಲಮ್ ಇಲ್ಲ, ಶಾರ್ಟ್ ಆನ್ಸರ್ ಟೈಪ್ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ, ಬೋರ್ಸಿಂದು ಪಾಸ್ಟುಲೇಟ್ಸು, ಲಿಮಿಟೇಷನ್ಸ್ ಇರ್ಬೋದು, ಅಥವಾ ಎನರ್ಜಿ ಇರ್ಬೋದು, ಸ್ಪೆಕ್ಟ್ರಲ್ ಸೀರೀಸ್ ಬಗ್ಗೆ ಮಾತಾಡ್ತಾನೆ ಅಷ್ಟೇ. ನ್ಯೂಕ್ಲಿಯೈಗೆ ಬಂದರೆ ಇಲ್ಲಿ ನ್ಯೂಕ್ಲಿಯೈ 3 ಮಾರ್ಕ್ಸಿಂದ ಒಂದು ಕಂಪಲ್ಸರಿ ಪ್ರಾಬ್ಲಮ್ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಕಂಪಲ್ಸರಿ ಪ್ರಾಬ್ಲಮ್ ಅಂದರೆ ಇಟ್ ಕ್ಯಾನ್ ಬಿ ಬೈಂಡಿಂಗ್ ಎನರ್ಜಿ ಕಂಡುಹಿಡಿಯೋದಿರ್ಬೋದು, ಅಥವಾ ಹಾಫ್ ಲೈಫ್ ಇರೋವಂಥದ್ದು, ಮೀನ್ ಲೈಫ್ ಕಂಡುಹಿಡಿಯುವಂಥದ್ದು, ಅಥವಾ ಟೈಮ್ ಟೇಕನ್ ಬೈ ದ ಆಕ್ಟಿವಿಟಿ, ಈ ಥರದ್ದು ಒಂದು ಪ್ರಾಬ್ಲಮ್ ಕಂಪಲ್ಸರಿ 3 ಮಾರ್ಕ್ಸಲ್ಲಿ ಬರಲೇಬೇಕು. ಜೊತೆಗೆ ವಿ ಹ್ಯಾವ್ ಅರೌಂಡ್ 1 ಮಾರ್ಕು ಮತ್ತು 3 ಮಾರ್ಕಿಂದು ಅಥವಾ 2 ಮಾರ್ಕಿಂದು ಈಕ್ವೇಷನ್ಸ್ ಇದೆ ಅಷ್ಟೇ. ಸೆಮಿ ಕಂಡಕ್ಟರಲ್ಲಿ 1 ಮಾರ್ಕಲ್ಲೂ ಕೊಡಬೇಕು, 2ಅಲ್ಲೂ ಕೊಡಬೇಕು, 3ಅಲ್ಲೂ ಕೊಡಬೇಕು, 5ಅಲ್ಲೂ ಕೊಡಬೇಕು. ಬಟ್ ಈ 5 ಮಾರ್ಕ್ಸಲ್ಲೂ ಮತ್ತೆ ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ. 2 + 3 ಅಥವಾ 1 + 1 + 3 ಅಥವಾ 1 + 1 + 1 + 2 ಈ ಥರ ಡಿವಿಷನ್ ಮಾಡಿ ಅಂತ ಹೇಳಿದರೆ. ಸೊ ಇಫ್ ಯು ಹ್ಯಾವ್ ಎನ್ ಐಡಿಯಾ ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೋತೀನಿ ಓನ್ಲಿ ಫಾರ್ ನ್ಯೂಮರಿಕಲ್ಸ್, ಬರೀ 4 ಚಾಪ್ಟರ್ ಸಾಕು. ಯಾವುದು ನೋಡಿ, ಇಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು ವೇವ್ ಆಪ್ಟಿಕ್ಸ್ ಮತ್ತು ಆಲ್ಟರ್ನೇಟಿಂಗ್ ಕರೆಂಟು, ಮತ್ತು ಫಸ್ಟ್ ನಾವು ಡಿಸ್ಕಸ್ ಮಾಡ್ದಂಗೆ ಇಟ್ ಈಸ್ ಕೆಪಾಸಿಟರ್ಸಲ್ಲಿ ಒಂದು ಪ್ರಾಬ್ಲಮ್ಮು, ಮತ್ತು
ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ಮು. ಹಾಗಾದರೆ ವಾಟ್ ಆರ್ ದ ಎಕ್ಸ್ಕ್ಲೂಸಿವ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಅಂತಂದರೆ ನೋಡಿ, ದಿಸ್ ಬ್ಲೂ ಪ್ರಿಂಟ್ ಈಸ್ ಯೂಸ್ ಫಾರ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಫಾರ್ ಆಲ್ ಫ್ಯೂಚರ್ ಪರ್ಪಸಸ್ ಅಂತ ಹೇಳಿದ್ದಾರೆ. ಬಟ್ ಅದಿನ್ನೂ ಒಂದು ಸ್ವಲ್ಪ ಡಿಬೇಟ್ ನಡೀತಾ ಇದೆ. ಇದೇ ಬ್ಲೂ ಪ್ರಿಂಟು ಫೈನಲ್ ಎಕ್ಸಾಮಿನೇಷನ್ಗೂ ಬರುತ್ತೋ ಅಥವಾ ಒಂದು ಚೂರು ವ್ಯತ್ಯಾಸ ಆಗುತ್ತೋ ಅಂತ ಡಿಬೇಟ್ ನಡೀತಾ ಇದೆ. ಬಟ್ ಸಮ್ಹೌ ವಿ ಕ್ಯಾನ್ ಮ್ಯಾನೇಜ್ ಇಟ್ ಟು ಕೀಪ್ ಇಟ್, ಯಾಕೆಂದರೆ ಒಂದು ಐಡಿಯಾ ಅಂತೂ ಸಿಗುತ್ತೆ ನಮಗೆ. ಮತ್ತು 5 ಮಾರ್ಕ್ ಕ್ವಶನ್ಸಲ್ಲಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಮತ್ತು ಸೆಮಿಕಂಡಕ್ಟರ್ಸಲ್ಲಿ ಐದರ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಆಸ್ 1+1+1+2 ಆರ್ 2+3 ಆರ್ 1+2+2 ಕಂಪಲ್ಸರಿ ಹಿಂಗೆ ಇದನ್ನ ಡಿವೈಡ್ ಮಾಡಬೇಕು. ಟೋಟಲ್ 5 ಮಾರ್ಕ್ಸಿಗೆ ಒಂದೇ ಕೇಳಬೇಡಿ, ಅದನ್ನ ಸಬ್ ಡಿವಿಷನ್ಸ್ ಮಾಡಿ ಅಂತ ಕೇಳಿದ್ದಾರೆ. ಆ್ಯಂಡ್ 3 ಮಾರ್ಕ್ ಕ್ವಶನ್ ಫ್ರಮ್ ನ್ಯೂಕ್ಲಿಯೈ ಹ್ಯಾಸ್ ಟು ಬಿ ಎ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ನ್ಯೂಮರಿಕಲ್ ನೋಡ್ಕೊಳ್ಳಿ, ನ್ಯೂಮರಿಕಲ್ ಯಾವುದ್ರಲ್ಲಿ ನೋಡ್ಕೋತೀರ, 4 ಚಾಪ್ಟರ್ ಜೊತೆಗೆ ನ್ಯೂಮರಿಕಲ್ ಆನ್ ನ್ಯೂಕ್ಲಿಯೈ ಸಣ್ಣ ಸಣ್ಣ ನ್ಯೂಮರಿಕಲ್ಸ್ ಬಂದ್ಬಿಡುತ್ತೆ. ಇಫ್ ಯು ಪ್ಲಾನ್ ಅಕಾರ್ಡಿಂಗ್ಲಿ ಲೈಕ್ ದಿಸ್, ಐ ಕ್ಯಾನ್ ಒಮಿಟ್ ಫ್ಯೂ ಮೋರ್ ಚಾಪ್ಟರ್ಸ್. ನೋಡಿ 8 ಚಾಪ್ಟರ್ ಬಿಟ್ಬಿಡ್ಬೋದು ನ್ಯೂಮರಿಕಲ್ಸಿಂದ, 4ರಿಂದ 5 ಚಾಪ್ಟರ್ ಬಿಟ್ಬಿಡ್ಬೋದು 5 ಮಾರ್ಕ್ಸಿಂದ. ಅದಷ್ಟು ಬಿಟ್ಟರೆ ನನಗೆ ಉಳಿಯೋದೇ ಸ್ವಲ್ಪ ಸ್ಕೋರಿಂಗ್ ಫಿಸಿಕ್ಸ್. ಇದಿಷ್ಟು ಕ್ಲೀನಾಗಿ ನೋಡಿಕೊಂಡು ನೀವು ಇದನ್ನು ಫಾಲೋ ಮಾಡ್ತೀರಾ ಅಂದರೆ ಸ್ಕೋರಿಂಗ್ 60+ ಔಟ್ ಆಫ್ 70 ವಿಲ್ ಬಿ ವೆರಿ ಈಸಿ. ಸರ್ ಹಾಗಾದರೆ 70 on 70 ತೆಗಿಬೇಕು ಅಂದರೆ ಏನು ಮಾಡಬೇಕು ಅಂದರೆ MCQ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಇಸ್ ಮೈ ಫೋರ್ ಥಾಟ್. ಏಕೆಂದರೆ ಬೇಸಿಕ್ ಲೆವೆಲಲ್ಲಿ MCQನ ಕೇಳಿಬಿಟ್ರೆ, ಇಫ್ ಯು ಆರ್ ಸ್ಟಡೀಡ್ ಟು ದ ಬೇಸಿಕ್ ಲೆವೆಲ್, ಕೋರ್ ಲೆವೆಲಿಗೆ ಹೋಗಿದ್ರೆ ಮಾತ್ರ ಕೆಲವು ಆನ್ಸರ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಕನ್ಫ್ಯೂಷನ್ ಶುರುವಾಗುತ್ತೆ. ಏನು ಅನ್ನಿಸ್ತಾ ಇರುತ್ತೆ, ಆಪ್ಷನ್ ಸಿನೂ ಅನ್ನಿಸ್ತಾ ಇರುತ್ತೆ. ಬಟ್ ಇಲ್ಲೊಂದು ಮೇಜರಾಗಿ ಹೇಳಬೇಕಾಗಿರುವಂಥದ್ದು ನಿಮಗೆ, ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಕ್ಲಿಯರ್ಲಿ. ಯಾಕೆಂದರೆ ಸ್ಟೂಡೆಂಟ್ಸು ಜಾಣರಿರ್ತೀರ, ಯಾವುದೋ ಒಂದು ಕ್ವಶನ್ಗೆ ನಿಮ್ಗೆ ಸ್ವಲ್ಪ ಆಂಬಿಗ್ಯುಟಿ ಇರುತ್ತೆ. ಎ ಅಥವಾ ಸಿ ಅಲ್ಲಿ ಫಸ್ಟ್ ಪೇಜಲ್ಲಿ ಎ ಬರೀತೀರಾ, 2-3 ಪೇಜ್ ಬಿಟ್ಟು ಅದೇ ಕ್ವಶನ್ ನಂಬರ್ ಹಾಕ್ಬಿಟ್ಟು ಸಿ ಬರೀತೀರಾ. ಅದಕ್ಕೆ ಬೋರ್ಡ್ ಹ್ಯಾಸ್ ಮೇಡ್ ಇಟ್ ಮ್ಯಾಂಡೇಟ್ರಿ, ಯು ನೀಡ್ ಟು ಆನ್ಸರ್ ದ ಸೆಕ್ಷನ್ ಎ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಫಿಲಪ್ ದ ಬ್ಲ್ಯಾಂಕ್ಸನ್ನು ಫಸ್ಟ್ 2 pages ಆಫ್ ಯುವರ್ ಆನ್ಸರ್ ಬುಕ್ಲೆಟ್ಟಲ್ಲೇ ಬರೀಬೇಕು ಅಂತ ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟ್ರಿ. ಇಟ್ ಈಸ್ ಪ್ರಿಂಟೆಡ್ ಆನ್ ದ ಬ್ಲೂ ಪ್ರಿಂಟ್ ಅಥವಾ ಕ್ವಶನ್ ಪೇಪರಲ್ಲೂ ಪ್ರಿಂಟ್ ಆಗುತ್ತೆ ಈ ವರ್ಷದಿಂದ. ಹಾಗಾದರೆ 2-3 ಕಡೆ ರಿಪೀಟ್ ಆಗಿದ್ದರೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಯಾವುದು ಬರೆದಿರ್ತೀರೋ ಆ ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ, ಕೊನೆಯಲ್ಲಿರೋದು ಸರಿ ಇದ್ದರೂ ಸಹ ಅದನ್ನು ಒಮಿಟ್ ಮಾಡ್ತಾರೆ. ಕೆಲವು ಸಲ ಟ್ರೂ ಆರ್ ಫಾಲ್ಸ್ ಅಂತಿರುತ್ತೆ, ಗೊತ್ತಿರಲ್ಲ. ಫಸ್ಟ್ ಪೇಜಲ್ಲಿ ಟ್ರೂ, 6ನೇ ಪೇಜಲ್ಲಿ ಫಾಲ್ಸ್ ಬರಿತೀವಿ, 2ರಲ್ಲೊಂದು ಆನ್ಸರ್ ಆಗಲೇಬೇಕು. ಸೊ ಈ ರೀತಿ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ಫಸ್ಟ್ 2 pagesಲ್ಲಿ ಆನ್ಸರ್ ದ ಪಾರ್ಟ್ ಎ. ಏಕೆಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದು ಜಸ್ಟ್ ಕ್ವಶನ್ ನಂಬರ್ ಹಾಕೋದು, ಆಪ್ಷನ್ ಹಾಕೋದು, ಅದರ ಆನ್ಸರ್ ಬರೆಯೋದಷ್ಟೇ. ಇಟ್ ವೋಂಟ್ ಟೇಕ್ ಮಚ್ ಟೈಮ್. ಸೊ ಫಸ್ಟ್ 2 pagesಲ್ಲಿ ಯುಲ್ ಫಿನಿಶ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಅದಾದಮೇಲೆ ಏನು ಬರೆದ್ರೂ ಇಲ್ಲಿ ಬರೆದಿದ್ದೇನಾದ್ರು ರಿಪೀಟ್ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಐ ವಾಂಟ್ ಟು ಜಸ್ಟ್ ಥ್ರೋ ಎ ಲೈಟ್ ಆನ್ ದ ಚೇಂಜಸ್ ವಿಚ್ ಹ್ಯಾಸ್ ಹ್ಯಾಪನ್ಡ್. ಹೋಪ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಪೀಪಲ್. Prepare according to the questions, not according to the chapter wise. All the best for your students.